de fuego, ilumina la noche. Sin fin, volvemos a amar. La vida es nuestra, amor sin ataduras. Libertad, amor, corremos juntos. Oh, yeah, yeah. Ven a mí, amor es libertad, volamos juntos. I know, I know, I know. Oh, yeah, yeah, yeah. I know, I know. Oh, yeah, yeah, yeah. Crece la pasión, el corazón sin miedo. En este momento somos un fuego fuerte. No me importa, solo queda el amor. En nuestra libertad la llama no caerá. La vida es nuestra, amor sin ataduras. Libertad, amor, corremos juntos. Oh, yeah, yeah. Ven a mí, amor es libertad, volamos juntos. ಇಂದು ಅಕ್ಟೋಬರ್ 26, 2025 ಬೆಂಗಳೂರು ನಗರ ಎದ್ದಿತು ಒಂದು ಸಶಕ್ತ ಸಂದೇಶದೊಂದಿಗೆ. ಪ್ರತಿ ಕ್ಷಣವೂ ಅಮೂಲ್ಯ, ಪ್ರತಿ ಜೀವವೂ ಅಮೂಲ್ಯ. ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರ ಉತ್ಸಾಹದೊಂದಿಗೆ ಆರಂಭವಾಯಿತು ಅಪೋಲೋ ಹಾಸ್ಪಿಟಲ್ಸ್ ಆಯೋಜಿಸಿದ ಪಾರ್ಶ್ವವಾಯು ಜಾಗೃತಿ ಓಟ. 5,000ಕ್ಕೂ ಹೆಚ್ಚು ಜನರು, ವೈದ್ಯರು, ವಿದ್ಯಾರ್ಥಿಗಳು, ಪಾರ್ಶ್ವವಾಯು ಪಾರಾದವರು, ನಾಗರಿಕರು ಎಲ್ಲರೂ ಒಂದೇ ಧ್ಯೇಯದೊಂದಿಗೆ ಓಡಿದರು, ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸಲು. 10 ಕಿಲೋಮೀಟರ್ ಓಟ ಮತ್ತು 4.5 ಕಿಲೋಮೀಟರ್ ಗೋಲ್ಡನ್ ಅವರ್ ವಾಕ್. ಈ ಓಟ ಕೇವಲ ಕಿಲೋಮೀಟರ್ಗಳ ಹಾದಿಯಲ್ಲ, ಇದು ಜೀವ ಉಳಿಸುವ ಅರಿವಿನ ಪಯಣವಾಗಿತ್ತು. ಅಪೋಲೋ ಹಾಸ್ಪಿಟಲ್ಸ್, ನರವಿಜ್ಞಾನ ವಿಭಾಗದ ತಜ್ಞರು ಮತ್ತು ಸಾವಿರಾರು ಜನರ ಸಹಭಾಗಿತ್ವ ಇವೆಲ್ಲ ಸೇರಿ ನೀಡಿದ ಒಂದು ಸ್ಪಷ್ಟ ಸಂದೇಶ: ಪಾರ್ಶ್ವವಾಯು ಬಂದಾಗ ಬೇಗ ಗುರುತಿಸಿ, ತಕ್ಷಣ ಕ್ರಮ ಕೈಗೊಳ್ಳಿ. ಭಾರತದಲ್ಲಿ ವರ್ಷಕ್ಕೆ 18 ಲಕ್ಷ ಪಾರ್ಶ್ವವಾಯು ಪ್ರಕರಣಗಳು ದಾಖಲಾಗುತ್ತಿವೆ. ಆದರೆ ನಾವು ಸಮಯದಲ್ಲಿ ಕ್ರಮ ಕೈಗೊಂಡರೆ ಆ ಸಂಖ್ಯೆ ಕೇವಲ ಅಂಕೆಯಲ್ಲ, ಅದು ಉಳಿದ ಜೀವಗಳ ಕಥೆಯಾಗಬಹುದು. ಇದು ಕೇವಲ ಓಟವಲ್ಲ, ಇದು ಒಂದು ಜಾಗೃತಿಯ ಹಾದಿ, ಒಂದು ಜೀವ ಉಳಿಸುವ ಪಯಣ. ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ಶ್ರೀ ತೇಜಸ್ವಿ ಸೂರ್ಯ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಮತ್ತು ಜಯನಗರ ಶಾಸಕರಾದ ಶ್ರೀ ಸಿ. ಕೆ. ರಾಮಮೂರ್ತಿ. ಶ್ರೀ ತೇಜಸ್ವಿ ಸೂರ್ಯ ಅವರು ಹೇಳಿದರು, ಆಯುಷ್ಮಾನ್ ಭಾರತ ಯೋಜನೆಗಳಂತಹ ಕಾರ್ಯಗಳ ಮೂಲಕ ಸರ್ಕಾರವು ಪಾರ್ಶ್ವವಾಯು ನಿರ್ವಹಣೆಗೆ ಬಲ ನೀಡುತ್ತಿದೆ. ಆದರೆ ಅದರ ನಿಜವಾದ ಶಕ್ತಿ ಇಂತಹ ಜಾಗೃತಿ ಕಾರ್ಯಕ್ರಮಗಳಲ್ಲಿದೆ. ಸಮಯದಲ್ಲಿ ಕ್ರಮ ಕೈಗೊಳ್ಳುವುದು ಜೀವ ಉಳಿಸುವ ಮೊದಲ ಹೆಜ್ಜೆ. ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಹೇಳಿದರು, ಪಾರ್ಶ್ವವಾಯು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಸಾಮಾಜಿಕ ಜವಾಬ್ದಾರಿಯೂ ಹೌದು. ನಾವು ಪ್ರತಿದಿನ ನಮ್ಮ ಆರೋಗ್ಯವನ್ನು ಕಡೆಗಣಿಸುತ್ತೇವೆ. ಈ ರೀತಿಯ ಕಾರ್ಯಕ್ರಮಗಳು ನಮಗೆ, ನಮ್ಮ ಜೀವಕ್ಕೂ ಇತರರಿಗೂ ಎಚ್ಚರ ನೀಡುತ್ತವೆ. ಭಾರತದಲ್ಲಿ ಪಾರ್ಶ್ವವಾಯು ಮರಣ ಮತ್ತು ಅಂಗವೈಕಲ್ಯದ ಪ್ರಮುಖ ಕಾರಣ. ಆದರೆ ತಕ್ಷಣ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದರೆ ಅನೇಕ ಜೀವಗಳನ್ನು ಉಳಿಸಬಹುದು. ಡಾ. ಪಿ. ಸತೀಶ್ ಚಂದ್ರ ಹೇಳಿದರು, ಈ ಓಟವು ನಮ್ಮ ಆಸ್ಪತ್ರೆಯ ಗೋಡೆಗಳಿಗಿಂತ ದೂರವಿರುವ ಸಾಮಾಜಿಕ ಬದ್ಧತೆಯ ಸಂಕೇತ. ನಾವು ನಿರ್ಮಿಸುತ್ತಿರುವ ಗುರಿ ತ್ವರಿತ ಕಾರ್ಯನಿರ್ವಹಣೆಯ ಜಾಗೃತ ಸಮಾಜ ಎಂದು ಶ್ರೀ ಅಕ್ಷಯ್ ವೋಲೆಟಿ, ಇಒ, ಅಪೋಲೋ ಹಾಸ್ಪಿಟಲ್ಸ್ ಕರ್ನಾಟಕ ಹೇಳಿದರು. ಗೋಲ್ಡನ್ ಅವರ್ನಲ್ಲಿಯೇ ನಿರ್ಣಯ ಮತ್ತು ಚಿಕಿತ್ಸೆ ಸಾಧ್ಯವಾಗಿಸಲು ಅಪೋಲೋ ಹಾಸ್ಪಿಟಲ್ಸ್ ಸುಧಾರಿತ ಸ್ಟ್ರೋಕ್ ನಿರ್ವಹಣಾ ವ್ಯವಸ್ಥೆಗಳನ್ನು ರೂಪಿಸಿದೆ. ಡಾ. ಯತೀಶ್ ಗೋವಿಂದಯ್ಯ ಹೇಳಿದರು. ಡಾ. ಸೂರ್ಯನಾರಾಯಣ ಶರ್ಮಾ ಹೇಳಿದರು, ಸ್ಟ್ರೋಕ್ ಬಂದಾಗ ಪ್ರತಿ ನಿಮಿಷವೂ ಅಮೂಲ್ಯ. ಗೋಲ್ಡನ್ ಅವರ್ನಲ್ಲಿಯೇ ಚಿಕಿತ್ಸೆ ನೀಡಿದರೆ ಜೀವ ಉಳಿಯಬಹುದು. ಡಾ. ಚಿನ್ಮಯ್ ನಾಗೇಶ್ ವಿವರಿಸಿದರು, ಮೆಕ್ಯಾನಿಕಲ್ ಥ್ರಂಬೆಕ್ಟಮಿ ಎಂಬ ಎಂಡೋವಾಸ್ಕ್ಯುಲರ್ ವಿಧಾನದಿಂದ ತಡೆ ಉಂಟಾದ ರಕ್ತನಾಳವನ್ನು ತೆರೆದು ಚೇತರಿಕೆ ಸಾಧ್ಯ. ಆದರೆ ಅದಕ್ಕಾಗಿ ಗೋಲ್ಡನ್ ಅವರ್ ಅತಿ ಮುಖ್ಯ. स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवः स्वः। ಭಾಗವಹಿಸಿದ ಎಲ್ಲ ನಮ್ಮ ಸ್ನೇಹಿತರು, ಮೊದಲಾಗಿ ನಾನು ಎಲ್ಲ ಅಪೋಲೋ ಆಸ್ಪತ್ರೆಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇದು ಒಂದು ಜ್ವಲಂತ ಸಮಸ್ಯೆ ಇದೆ ಎಲ್ಲ ಕಡೆ.
ನಮ್ಮ ರಾಷ್ಟ್ರದಲ್ಲಿ ಇಲ್ಲ, ಇಡೀ ಪ್ರಪಂಚದಲ್ಲಿ ಇದು ಸಮಸ್ಯೆ ಆಗಿದೆ. ಅದಕ್ಕೆ ನಮ್ಮ ಧನ್ಯವಾದವನ್ನು ಹೇಳ್ತಾ, ಇವತ್ತು ಅವಶ್ಯಕತೆ ಇದೆ ಸಮಾಜಕ್ಕೋಸ್ಕರ. ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಸುಮಾರು ತಿಳ್ಕೊಳ್ತೀವಿ, ಹಾರ್ಟ್ ಅಟ್ಯಾಕ್ ಯಾವ ತರ ಆಗುತ್ತೆ, ಏನಾಗುತ್ತೆ ಅಂತ. ಅದೇ ಅಟ್ಯಾಕ್, ಸ್ಟ್ರೋಕ್ ಯಾವ ತರ ಆಗುತ್ತೆ ಅಂತ ನಾವು ಪ್ರತಿಯೊಬ್ಬರಿಗೂ ತಿಳಿಸುವಂತ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು. ನಮ್ದು ಕೂಡ ಒಂದು ಪಾಲಿದೆ ಸಮಾಜದಲ್ಲಿ. ಯಾವ್ಯಾವ ತರ ಸಮಸ್ಯೆಗಳಾಗುತ್ತೆ, ಈ ಸ್ಟ್ರೋಕ್ ಅಟ್ಯಾಕ್ ಆದ್ರೆ ಆ ಗೋಲ್ಡನ್ ಪೀರಿಯಡ್ ಅಲ್ಲಿ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕು ಅಂತ ಜನಕ್ಕೆ ತಿಳುವಳಿಕೆ ಮಾಡುವಂತ ಕೆಲಸ ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ಇವತ್ತು ಪೊಲೀಸ್ ಕಮಿಷನರ್ ಅವರು ಮತ್ತೆ ಎಲ್ಲ ನಮ್ಮ ಅಕ್ಕವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದ್ರಲ್ಲಿ ಕೂಡ ಉದ್ದೇಶ, ನಮ್ದೆಲ್ಲರ ಉದ್ದೇಶ ಅಷ್ಟೇ, ಈ ಸಮಾಜಕ್ಕೋಸ್ಕರ ನಾವೇನಾದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಪ್ರಯುಕ್ತ ಅಪೋಲೋ ಆಸ್ಪತ್ರೆ ಬೆಂಗಳೂರು ಸಂಸ್ಥೆಗಳ ವತಿಯಿಂದ ಸ್ಟ್ರೋಕ್ ಅವೇರ್ನೆಸ್ ರನ್ ನಡೆಸ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಏನಕ್ಕೆ ಜಾಗೃತಿ ನಾವು ಮೂಡಿಸಬೇಕು ಸಾರ್ವಜನಿಕರಲ್ಲಿ? ಯಾಕೆಂದರೆ ಸ್ಟ್ರೋಕ್ ಅನ್ನೋದು ಭಾಳ ಕಾಮನ್ ಕಾಯಿಲೆ. ಈಗ ವಿಶ್ವದಲ್ಲಿ 15 ಮಿಲಿಯನ್ ಪೀಪಲ್ಗಿಂತ ಹೆಚ್ಚಾಗಿ ಪ್ರತಿ ವರ್ಷ ಪಾರ್ಶ್ವವಾಯುಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ 5.5 ಮಿಲಿಯನ್ ಜನ ಮರಣ ಹೊಂದ್ತಾ ಇದ್ದಾರೆ. ಜಾಗತಿಕವಾಗಿ ಹೇಳೋದಾದರೆ ಸ್ಟ್ರೋಕ್ ಈಸ್ ಸೆಕೆಂಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ವರ್ಲ್ಡ್ ವೈಡ್, ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ಥರ್ಡ್ ಕಾಮನೆಸ್ಟ್ ಕಾಸ್. ನಮ್ಮ ಬೆಂಗಳೂರಿನಲ್ಲೇ ನೋಡಿದ್ರೆ ಪ್ರತಿದಿನ 50ಕ್ಕೂ ಹೆಚ್ಚು ಹೊಸ ಪಾರ್ಶ್ವವಾಯು ಪ್ರಕರಣಗಳು ವರದಿಯಾಗ್ತಾ ಇದೆ. ಹಾಗಾಗಿ ಇದು ತುಂಬ ಗಂಭೀರವಾದಂಥ ಸಮಸ್ಯೆ. ಯಾಕೆ ಸ್ಟ್ರೋಕ್ ಸಂಭವಿಸುತ್ತೆ? 10 ಪ್ರಮುಖ ಕಾರಣಗಳಿಂದ 90% ಪಾರ್ಶ್ವವಾಯುಗಳು ಸಂಭವಿಸುತ್ತೆ. ಮೊದಲನೇದಾಗಿ ಆಕ್ಸಿಲರೇಟೆಡ್ ಹೈಪರ್ ಟೆನ್ಷನ್, ಎರಡನೇದು ಡಯಾಬಿಟಿಸ್, ಮೂರನೇದು ಹೈ ಕೊಲೆಸ್ಟ್ರಾಲ್, ನಾಲ್ಕನೇದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್, ಐದನೇದು ಏಟ್ರಿಯಲ್ ಫಿಬ್ರಿಲೇಷನ್ ಅಂದರೆ ಹಾರ್ಟ್ ಬೀಟ್ ವೇರಿಯೇಷನ್, ಆರನೇದು ಸ್ಮೋಕಿಂಗ್, ಏಳನೇದು ಆಲ್ಕೋಹಾಲ್ ಇಂಟೇಕ್, ಎಂಟನೇದು ಸಿಟ್ಟಿಂಗ್ ಆರ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂಬತ್ತನೇದು ಒಬೆಸಿಟಿ, ಹತ್ತನೇದು ಕತ್ತಿನ ರಕ್ತನಾಳ ಹೆಪ್ಪುಗಟ್ಟಿ ಪಾರ್ಶ್ವವಾಯು ಸಂಭವಿಸುವಂಥದ್ದು. ಮತ್ತು ಬೇರೆ ಬೇರೆ ಕಾರಣಗಳು ಅಂದರೆ ಗೊರಕೆ ರೋಗ ಎಲ್ಲ ಜಾಸ್ತಿ ಇದ್ದವ್ರಿಗೂ ಸ್ಟ್ರೋಕ್ ಸಂಭವಿಸೋ ಸಾಧ್ಯತೆ ಇರುತ್ತೆ. ಈಗ ಯಾವ ರೀತಿ ನಾವು ಪಾರ್ಶ್ವವಾಯುವನ್ನು ಪತ್ತೆ ಹಚ್ಬೋದು? ಬಿ ಫಾಸ್ಟ್ ಅನ್ನುವ ಒಂದು ಸರಳ ಸೂತ್ರವನ್ನು ಅನುಸರಿಸೋದ್ರ ಮೂಲಕ ಪಾರ್ಶ್ವವಾಯುವನ್ನು ನಾವು ಪತ್ತೆ ಹಚ್ಬೋದು. ಬಿ ಫಾಸ್ಟ್ ಅಂದ್ರೇನು? ಬಿ ಅಂತಂದರೆ ಲಾಸ್ ಆಫ್ ಬ್ಯಾಲೆನ್ಸ್, ಇ ಅಂತಂದರೆ ಐ ಸೈನ್ಸ್ ಅಂದರೆ ದೃಷ್ಟಿ ಏನಾದ್ರು ವೀಕ್ ಆಗೋಂಥದ್ದು, ಎಫ್ ಅಂತಂದರೆ ಫೇಶಿಯಲ್ ಡಿವಿಯೇಷನ್, ಮುಖ ಒಂದು ಕಡೆ ತಿರುಕೊಳ್ಳೋಂಥದ್ದು, ಎ ಅಂತಂದರೆ ಆರ್ಮ್ ವೀಕ್ನೆಸ್, ಎಸ್ ಅಂತಂತಂದರೆ ಸ್ಪೀಚ್ ಡಿಫಿಕಲ್ಟಿ, ಟಿ ಅಂತಂದರೆ ಟೈಮ್ ಟು ಆ್ಯಕ್ಟ್ ಫಾಸ್ಟ್ ಅಂತ. ಸೊ ಈ ಸರಳ ಸೂತ್ರವನ್ನು ಅನುಸರಿಸೋ ಮೂಲಕ ಪಾರ್ಶ್ವವಾಯುವನ್ನು ತಡೆಗಟ್ಟಬಹುದು. ಮೊದಲನೇ 4.5 ಗಂಟೆಗಳ ಕಾಲ ಸ್ಟ್ರೋಕ್ ಆದಮೇಲೆ ಅದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಗೋಲ್ಡನ್ ಅವರ್ನಲ್ಲಿ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಎಮರ್ಜೆನ್ಸಿಯಾಗಿ ಕೊಟ್ಟರೆ ರೋಗಿಗೆ ಮಿದುಳನ್ನು ಮತ್ತೆ ರೋಗಿ ಚೈತನ್ಯ ತುಂಬಿ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಈಡಾಗೋದನ್ನು ತಪ್ಪಿಸ್ಬೋದು. ಹಾಗಾಗಿ ಯಾವುದೇ ರೋಗಿ ಈ ಬಿ ಫಾಸ್ಟ್ ಅಥವಾ ಇದು ಸ್ಟ್ರೋಕ್ ಸಿಂಪ್ಟಮ್ಸ್ ಇದ್ದ ಪಕ್ಷದಲ್ಲಿ ಅವರು ತುರ್ತಾಗಿ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಬರಬೇಕು. ಎಲ್ಲ ಆಸ್ಪತ್ರೆನೂ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಆಗಿರಲ್ಲ. ಯಾವುದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂತಂದರೆ, ಒಂದು 24 ಅವರ್ಸ್ CT ಸ್ಕ್ಯಾನ್ ಅಥವಾ MRI ಫೆಸಿಲಿಟಿ ಇರಬೇಕು, ಮತ್ತು ICU ಮತ್ತು ಎಮರ್ಜೆನ್ಸಿ ವಾರ್ಡ್ ಇರಬೇಕು, ಮತ್ತು ಅಲ್ಲಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಇರಬೇಕು. ಬೆಂಗಳೂರಿನ ಪ್ರತಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿಯೂ ಯಾವುದಾದ್ರು ಒಂದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಇದ್ದೇ ಇರುತ್ತೆ. ಹಾಗಾಗಿ ಸಾರ್ವಜನಿಕರು ಸ್ಟ್ರೋಕ್ ಸಂಭವಿಸಿದ ಸುವರ್ಣ ಸಮಯದಲ್ಲಿ ಹೆಚ್ಚಿನ ತಡ ಮಾಡದೇನೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವರು ಗುಣಮುಖರಾಗಲಿಕ್ಕೆ ಅನುಕೂಲ ಆಗುತ್ತೆ. ನಾನು ಡಾಕ್ಟರ್ ಸೂರ್ಯನಾರಾಯಣ ಶರ್ಮಾ, ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟ ರಸ್ತೆಯಲ್ಲಿ ಹಿರಿಯ ನರರೋಗ ತಜ್ಞ ಹಾಗೂ ಸ್ಟ್ರೋಕ್ ಸ್ಪೆಷಲಿಸ್ಟ್. ನಮಸ್ಕಾರ, ನಾನು ಡಾಕ್ಟರ್ ರವಿರಾಜ್, ಆರ್ಥೋಪೆಡಿಕ್ ಸರ್ಜನ್, ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡ್. ಇವತ್ತು ಇಲ್ಲಿ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅವೇರ್ನೆಸ್ ಬಗ್ಗೆ ನಾವು ಇಲ್ಲಿ 10K ಮತ್ತು 5K ರನ್ ಆರ್ಗನೈಸ್ ಮಾಡಿದ್ದಾರೆ ಅಪೋಲೋ ಹಾಸ್ಪಿಟಲ್ ಕಡೆಯಿಂದ. ಇದು ಜನರಲ್ ಪಬ್ಲಿಕ್ಕಲ್ಲಿ ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಮಾಡಿರೋಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಇದರಲ್ಲಿ ಸುಮಾರು 5,000ದಿಂದ 6,000 ಜನ ಭಾಗಿಯಾಗ್ತಾ ಇದ್ದಾರೆ. 10K ರನ್ ಇರಲಿ, 5K ರನ್ ಇರಲಿ, ಈ ಥರ ವೇರಿಯಸ್ ಪ್ರೋಗ್ರಾಮ್ಸ್ಗೆ ಪಾರ್ಟಿಸಿಪೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇದು ಪಾರ್ಶ್ವವಾಯು ಅನ್ನೋಂಥದ್ದು ತುಂಬ ಕಾಮನ್ ಪ್ರಾಬ್ಲಮ್ಮು. ರಕ್ತದೊತ್ತಡ, ಶುಗರು, ಸ್ಮೋಕಿಂಗು ಹಾಗೂ ಲೈಫ್ ಸ್ಟೈಲ್ ಡಿಸೀಸಸ್ಸಿಂದಾಗಿ ಈ ಸ್ಟ್ರೋಕ್ ಇದ್ದು ಇನ್ಸಿಡೆನ್ಸ್ ಜನರಲ್ ಪಬ್ಲಿಕ್ಕಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದರ ಬಗ್ಗೆ ನಮಗೆ ಅರಿವು ಮೂಡಿಸಿದ್ರೆ ನಾವೊಂದು 80 to 90% ಆಫ್ ದ ಸ್ಟ್ರೋಕನ್ನು ನಾವು ತಡೆಗಟ್ಟಬಹುದು.
ಇದರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಸ್ಪೀಚ್ ಪ್ರಾಬ್ಲಮ್ ಆಗಲಿ ಅಥವಾ ಒಂದು ಲಿಂಬಲ್ಲಿ ವೀಕ್ನೆಸ್ ಆಗಲಿ ಅಥವಾ ವಿಷನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಲಿ ಅಥವಾ ಒಂದು ಕೈಯಲ್ಲಿ ವೀಕ್ನೆಸ್ ಈ ಥರ ಎಲ್ಲ ಡೆವಲಪ್ ಆದರೆ ಮಿಡ್ಲ್ ಆಫ್ ದ ನೈಟಲ್ಲಿ ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ನಿಗ್ಲೆಕ್ಟ್ ಮಾಡದೆ ಆದಷ್ಟು ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಇವ್ಯಾಲ್ಯುವೇಟ್ ಮಾಡೋವಂಥದ್ದು ಇಂಪಾರ್ಟೆಂಟು. ಈ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂದರೆ ಇನಿಷಿಯಲ್ ಫ್ಯೂ ಮಿನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟು. ನೀವು ಎಷ್ಟು ಅರ್ಲಿಯರ್ ಅದಕ್ಕೆ ನಾವು ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವೋ ಅಷ್ಟು ಬೇಗ ರಿಕವರಿ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಡಿಲೇ ಆದಷ್ಟು ಈ ಪಾರ್ಶ್ವವಾಯಿಂದ ಅವ್ರಿಗೆ ವೀಕ್ನೆಸ್ ಆಗಿ ಪ್ಯಾರಾಲಿಸಿಸ್ ಆಗಿ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೋಕಲ್ಲಿ ಮೇನ್ಲಿ ಏನಾಗುತ್ತೆ ಅಂದರೆ ರಕ್ತದ ಒತ್ತಡದಿಂದಾಗಿ ಬ್ರೈನ್ ಸೆಲ್ಸ್ಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಅದರಿಂದಾಗಿ ಆ ಪರ್ಟಿಕ್ಯುಲರ್ ಪಾರ್ಟ್ ಬ್ರೈನ್ ಕಂಟ್ರೋಲ್ ಮಾಡೋವಂಥದ್ದು ಪ್ಯಾರಾಲಿಸಿಸ್ ಆಗೋ ಥರ ಚಾನ್ಸಸ್ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗೋದು, ಸೆಡೆಂಟ್ರಿ ಲೈಫ್ ಸ್ಟೈಲು, ಆಲ್ಕೋಹಾಲು, BP, ಶುಗರು ಇವೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸು. ಸೊ ಆ್ಯಕ್ಟಿವ್ ಲೈಫ್ ಸ್ಟೈಲು, ವೆಯ್ಟ್ ರೆಡ್ಯೂಸ್ ಮಾಡೋದು, ಸ್ಮೋಕಿಂಗ್ನ ಕ್ವಿಟ್ ಮಾಡೋದು, ಆಲ್ಕೋಹಾಲ್ನ ಅವಾಯ್ಡ್ ಮಾಡೋದು ಹಾಗೂ ಶುಗರು ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ನ ಚೆನ್ನಾಗಿ ಕಂಟ್ರೋಲ್ ಮಾಡೋದ್ರಿಂದ ನಾವು ಈ ಸ್ಟ್ರೋಕ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು. ಒಂದ್ಸಲ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೇಳಿ ನೀವು ಕರ್ಕೊಂಡು ಹೋದರೆ ನ್ಯೂರಾಲಜಿಸ್ಟು ಆ್ಯಂಡ್ ಟೀಮು ಅದನ್ನು ಡಯಾಗ್ನೋಸಿಸ್ ಮಾಡಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಪರ್ಮನೆಂಟ್ ಡ್ಯಾಮೇಜ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೆಸರು ಡಾಕ್ಟರ್ ರವಿರಾಜ್ ಅಂತ, ಆರ್ಥೋಪೆಡಿಕ್ ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಅಪೋಲೋ ಹಾಸ್ಪಿಟಲ್, ಬನ್ನೇರುಘಟ್ಟ ರೋಡು ಹಾಗೂ ಜಯನಗರ. ಪಾರ್ಶ್ವವಾಯು ಅಂತಂದರೆ ಸ್ಟ್ರೋಕ್ ಅನ್ನೋದು ಲೈಫ್ ಟೈಮಲ್ಲಿ 1 in 4 ಮೆಂಬರ್ಸ್ಗೆ ಸ್ಟ್ರೋಕ್ ಆಗುತ್ತೆ ಅಂತ ವರ್ಲ್ಡ್ ಸ್ಟ್ರೋಕ್ ಅಸೋಸಿಯೇಷನ್ ಅವ್ರು ಹೇಳ್ತಾರೆ. ಅಂದರೆ 1 in 4 ಅಂತಂದರೆ ನಮ್ಮ ದೇಶ 1.4 ಬಿಲಿಯನ್ ಇರೋ ದೇಶದಲ್ಲಿ 1 in 4 ಅಂತಂತಂದರೆ ಇಮ್ಯಾಜಿನ್ ಅದು ಡಿಸೀಸ್ ಬರ್ಡನ್ ಬಗ್ಗೆ ಎಷ್ಟು ಅನ್ನೋದ್ರ ಬಗ್ಗೆ. ಯಾರಿಗಾದ್ರೂ ಸ್ಟ್ರೋಕ್ ಆದರೆ ಅವರು ಕ್ರಾನಿಕ್ ಡಿಸಬಿಲಿಟಿ ಇರುತ್ತೆ, ಅವರು ಲೈಫ್ ಲಾಂಗ್ ಅವ್ರಿಗೆ ಓಡಾಡೋಕ್ಕಾಗೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ, ಇದೆಲ್ಲ ಇರುವಾಗ ಇಟ್ ಈಸ್ ಅಟ್ಮೋಸ್ಟ್ ಫಾರ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಅವೇರ್ನೆಸ್ ಇನ್ ಪಬ್ಲಿಕ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದೀಸ್ 5,000+ ಪೀಪಲ್ ಜನ ಏನು ಬಂದು ಇವತ್ತು ಸ್ಟ್ರೋಕ್ ರನ್ ಅವೇರ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೆ ನಾವು ಅಭಾರಿ ಆಗಿರ್ತೇವೆ. ಅಟ್ ದ ಸೇಮ್ ಟೈಮ್ ಫಾರ್ ದೃಷ್ಟಿ ಮಾಧ್ಯಮ ಮತ್ತು ಆಲ್ ಸೋಷಿಯಲ್ ಮೀಡಿಯಾದಿಂದ ನೀವು ಬಂದು ಈ ಕಾಸ್ನ ಸ್ಪ್ರೆಡ್ ಮಾಡ್ತಾ ಇರೋದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟ್ರೋಕ್ ಈಸ್ ಸ್ಟಿಲ್ ಪ್ರಿವೆಂಟಬಲ್ ಆ್ಯಂಡ್ ರಿವರ್ಸಿಬಲ್ ಆ್ಯಂಡ್ ಕ್ಯೂರಬಲ್. ಅಂದರೆ ಪ್ರಿವೆಂಟ್ ಮಾಡೋದಕ್ಕೆ ನಾವೇನು ಇವಾಗ ಅರ್ಲಿ ಮಾರ್ನಿಂಗ್ ಎದ್ದು ಓಡಾಡ್ತಾ ಇದ್ದೀವಿ, ವಾಕ್ ಮಾಡ್ತಾ ಇದ್ದೀವಿ, ಎಕ್ಸಸೈಸ್ ಮಾಡ್ತಾ ಇದ್ದೀವಿ, ಮೆಡಿಟೇಷನ್ ಮಾಡ್ತೀವಿ, ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡ್ಕೊತೀವಿ. ಆಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಅಲ್ದಲೆ ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್ ಆ್ಯಂಡ್ ಹ್ಯಾವ್ ಗುಡ್ ಸ್ಲೀಪ್ ಆಫ್ 8 hours ಅಂತ ಹೇಳ್ತೀವಿ. ಇದೆಲ್ಲ ಭಾಳ ಮುಖ್ಯ ಪ್ರಿವೆನ್ಷನ್ ಪಾಯಿಂಟ್ ಆಫ್ ವ್ಯೂ. ಅದ್ರ ಜೊತೆಗೆ ಒನ್ಸ್ ಇನ್ ಎ ಇಯರ್ ಪ್ಲೀಸ್ ಗೆಟ್ ಯುವರ್ ಹೆಲ್ತ್ ಚೆಕಪ್ ಡನ್. ನಮ್ಮ ಅಪೋಲೋ ಹಾಸ್ಪಿಟ್ಲಿಂದ ಇನ್ನೊಂದು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಆ್ಯಸ್ ಎ ಪ್ರಮೋಷನ್ ಜನರನ್ನ ವಾಕ್ ಮಾಡೋದನ್ನ ಇನ್ನೂ ಉತ್ತೇಜನ ಕೊಡೋದಕ್ಕೆ ನೀವು 10,000 ಸ್ಟೆಪ್ ಮಾಡಿದರೆ ನಾವು 20% ಹೆಲ್ತ್ ಚೆಕಪ್ ಡಿಸ್ಕೌಂಟ್ ಕೊಡ್ತೀವಿ. ನೀವು 20,000 ಸ್ಟೆಪ್ ಮಾಡ್ತಾ ಇದ್ದರೆ 30% ಹೆಲ್ತ್ ಚೆಕಪ್ಪಲ್ಲಿ ಡಿಸ್ಕೌಂಟ್ ಕೊಡ್ತೀವಿ. ಅಂದರೆ ದರ್ ಹ್ಯಾಸ್ ಟು ಬಿ ಎ ಡಿವಿಡೆಂಡ್ ಫಾರ್ ಎವ್ರಿ ಎಫರ್ಟ್ ವೆನ್ ಪೀಪಲ್ ಆರ್ ಪುಟಿಂಗ್ ಫಾರ್ ಗುಡ್ ಹೆಲ್ತಿ ಲೈಫ್ ಸ್ಟೈಲ್. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸ್ಟ್ರೋಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಗ್ಗೆ ನಮ್ಮ ಡಾಕ್ಟರ್ಸ್ಗಳೆಲ್ಲ ಮಾತಾಡಿದ್ದಾರೆ. ಯಾರಿಗೇ ಆಗಲಿ ಕಣ್ಣು ವಿಷನ್ ಬ್ಲರ್ ಆದರೆ ಅಥವಾ ಮಾತಾಡೋದಕ್ಕೆ ಬಾಯಲ್ಲಿ ಸ್ಪಷ್ಟವಾಗಿ ಮಾತು ಬರಲಿಲ್ಲ ಅಂತಂದರೆ, ಕಾಲು ಕೈ ಎತ್ತೋದಕ್ಕೆ ನಾನು ವೀಕ್ನೆಸ್ ಆದರೆ, ಬ್ಯಾಲೆನ್ಸ್ ಗೇಟ್ ಇದಾದರೆ ಇದು ಸ್ಟ್ರೋಕ್ ಚಿಹ್ನೆ ಸೈನ್ಸ್ ಆಗಿರ್ತವೆ. ಆ ಟೈಮಲ್ಲಿ ನೀವು ಟೈಮ್ ವೇಸ್ಟ್ ಮಾಡದಲೇ ಇಮಿಡಿಯೇಟ್ಲಿ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋಗೋದು ಭಾಳ ಸೂಕ್ತ. ಅಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಲ್ಲಿ 24 ಗಂಟೆ ಎಮರ್ಜೆನ್ಸಿ ಇರುತ್ತೆ. ಡಾಕ್ಟರ್ಸು ಸ್ಟಾಫ್ಗೆಲ್ಲ ಸ್ಟ್ರೋಕ್ ಬಗ್ಗೆ ನುರಿತವಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಮತ್ತು CT ಸ್ಕ್ಯಾನ್ ಫೆಸಿಲಿಟೀಸ್ ಇರುತ್ತೆ. ಅಲ್ಲಿ CT ಸ್ಕ್ಯಾನ್ ಮಾಡಿಬಿಟ್ಟು ಅದು ರಕ್ತಸ್ರಾವ ಆಗಿದೆಯೋ ಅಥವಾ ಇಸ್ಚಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಂದರೆ ನಾಳ ಬ್ಲಾಕೇಜಿಂದ ಆ ಥರ ಏನಾರ ಸ್ಟ್ರೋಕ್ ಆಗಿದ್ದಾಗ ಇಸ್ಚಿಮಿಕ್ ಸ್ಟ್ರೋಕ್ ಆದರೆ ಅದನ್ನು ಥ್ರಾಂಬಲೈಸ್ ಮಾಡ್ತಾರೆ. ಹೆಮರೇಜಿಕ್ ಸ್ಟ್ರೋಕ್ ಆದರೆ ಅದಕ್ಕೆ ನೋಡ್ಬಿಟ್ಟು ಆಪ್ರೇಟ್ ಮಾಡ್ತಾರೆ. ಇಸ್ಚಿಮಿಕ್ ಸ್ಟ್ರೋಕಲ್ಲಿ ಇನ್ನೊಂದು ದೊಡ್ಡ ವೆಸಲ್ ಅಂತ ಹೇಳ್ತೀವಿ, ಬ್ಲಾಕ್ ಆಗಿದ್ದರೆ ಮೇಜರ್ ವೆಸಲ್ ಬ್ಲಾಕ್ ಅಂತ ಹೇಳ್ತೀವಿ. ಆವಾಗ ಅದನ್ನು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡಿ ಆ ಕ್ಲಾಟ್ನ ತೆಗಿತಾರೆ. ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ ಫೆಸಿಲಿಟಿ ಇದ್ದು ನಾವು ಏನು ಮಾತಾಡ್ತಾ ಇದ್ದೀವಿ ಅಂದರೆ ಕಾಂಪ್ರಹೆನ್ಸಿವ್ ಆಗಿ ಒಂದು ಕಡೆಗೆ ಪ್ರಿವೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ನೊಂದು ಈ ಥರ ಸ್ಟ್ರೈಕ್ ಆದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೇನ ಆದರೆ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ಗೆ 4.25 ಗಂಟೆ ಒಳಗಡೆ ತಲುಪಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಇಲ್ಲಿಗೆ ಬಂದರೆ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಲ್ಲಿ ಥ್ರಾಂಬೋಲೈಸಿಸ್ ಮಾಡ್ಬೋದು, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡ್ಬೋದು,
ಆಮೇಲಿಂದ ಏನೋ ರಕ್ತಸ್ರಾವ ಆಗಿದ್ದರೆ ಅದಕ್ಕೆ ಸರ್ಜರಿನೂ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರಿಹ್ಯಾಬಿಲಿಟೇಷನು. ಸೊ ದಟ್ ಅವ್ರಿಗೆ ಡಿಸಬಿಲಿಟಿ ಇರಬಾರ್ದು, ಗೊತ್ತಾಯ್ತಾ? ನಿಮಗೆ ಗೊತ್ತಿರೋ ಹಾಗೆ ಕಪಲ್ ಆಫ್ ನಮ್ಮ ಭಾಳ VIPs ಕುಮಾರಸ್ವಾಮಿ ಅವರು ಆಗಿರ್ಬೋದು, ಅವರು ಅವತ್ತು ಮಾಧ್ಯಮದ ಮುಂದೆನೇ ಹೇಳಿದ್ರು, ನಂಗೆ ಸ್ಟ್ರೋಕ್ ಬಂದಾಗ ಇಮಿಡಿಯೇಟಾಗಿ ಮಾಡಿದ್ದೇನೋ ಅವ್ರು ನಮಗೆ ಕಾಲ್ ಮಾಡಿದ್ರು. ವಿತಿನ್ 40 minutes ಹಾಸ್ಪಿಟ್ಲಿಗೆ ಬಂದರು. ಹಾಸ್ಪಿಟ್ಲಿಗೆ ಬಂದಾದಮೇಲೆ ನಾವೆಲ್ಲ ನಮ್ಮ ತಂಡ ನೋಡಿದ್ರು ಏನು ತೊಂದರೆ ಆಗಿದೆ ಅಂತ. CT ಸ್ಕ್ಯಾನ್ ಮಾಡಿದ್ರು, ಅವ್ರಿಗೆ ರಕ್ತಸ್ರಾವ ಆಗಿರಲಿಲ್ಲ, ಅದು ಕ್ಲಾಟ್ ಅಂತ ಗೊತ್ತಾಯಿತು. ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ಸ್ ಕೊಟ್ವಿ. ಅವ್ರಿಗೆ ಟುಡೇ ಹಿ ಈಸ್ ಔಟ್ ಆಫ್ ದ ಡಿಸಬಿಲಿಟಿ. ಅಂದರೆ ಈ ಹರಿವು ಇರೋದ್ರಿಂದ ಅವರು ಗೋಲ್ಡನ್ ಅವರಲ್ಲಿ ಬಂದರು, ಟ್ರೀಟ್ಮೆಂಟ್ ತೊಗೊಂಡ್ರು. ನಾವೇನು ಗೋಲ್ಡನ್ ಮೆಡಿಸಿನಲ್ಲಿ ಮಾತಾಡ್ತೀವಿ, ಗೋಲ್ಡನ್ ಅವರಲ್ಲಿ ಬಂದರೆ ಹೆಲ್ಪ್ ಆಗುತ್ತೆ 4.5 hours ಅಂತಂದರೆ ಅವರೇ ಉದಾಹರಣೆ, ನಮ್ಮೆಲ್ಲರಿಗೂ ಮಾದರಿ. ನಾವು ಇಮಿಡಿಯೇಟಾಗಿ ಬಂದಿದ್ದಕ್ಕೆ ನಾವು ಫುಲ್ ಗುಣಮುಖ ಆಗಿದ್ದೀವಿ ವಿತೌಟ್ ಎನಿ ಡಿಸಬಿಲಿಟಿ ಅನ್ನೋದು. ಐ ವಾಂಟ್ ಮೈ CEO ಟು ಸೇ ಇನ್ ಫ್ಯೂ ವರ್ಡ್ಸ್ ಇನ್ ಕನ್ನಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಯ್ ಅಂತ. ನಾನು ಅಪೋಲೋ ಹಾಸ್ಪಿಟಲಲ್ಲಿ ಕರ್ನಾಟಕ ರೀಜನ್ಗೆ CEO. ಇವತ್ತು ಸಂಡೇ ಬೆಳಗ್ಗೆ 6 ಗಂಟೆಗೆ ನಾವು ಸ್ಟ್ರೋಕ್ ಅವೇರ್ನೆಸ್ ರನ್ ಅಂತ ಒಂದು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ 5,000+ ಜನ ಕಮ್ಯುನಿಟಿಯಿಂದ, ಸ್ಕೂಲ್ ಚಿಲ್ಡ್ರನ್ನಿಂದ 60+ yearsವರೆಗೂ ಎಲ್ಲರೂ ಬಂದು ರನ್ ಮಾಡಿದ್ದಾರೆ. 5 kilometers 10 kilometers ರನ್. ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದರೆ ಟು ಕ್ರಿಯೇಟ್ ಅವೇರ್ನೆಸ್ ಆ್ಯಂಡ್ ಟು ಮೇಕ್ ಶ್ಯೂರ್ ಎವ್ರಿ ಒನ್ ಇಸ್ ಅವೇರ್. ನಮ್ಮದು ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಲ್ರಿಗೇನು. 1, change your lifestyle, no smoking, no drinking. 2, create awareness about stroke, know the symptoms of stroke, find out when somebody when they are having a speech slurring, that means they might be having a stroke. Number 3, take them to a nearby hospital which is stroke ready and which can give the full cure. So this I request all of you to share with 3 people, 1 social media, 1 relatives, 1 friends, right? So idu neevu madidre elriಗೂ ಅರ್ಥ ಆಗುತ್ತೆ stroke ಬಗ್ಗೆ. Everyone will be cautious and this is fully reversible, fully preventable disease. For that cause we are doing this awareness run. So I request all of you to spread this message. Thank you.